ಇನ್ನ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಧಗಧಗಿಸ್ತಾ ಇದೆ. ನಂಬರ್ ಗೇಮ್ ಪೊಲಿಟಿಕ್ಸ್ ಈಗಾಗಲೇ ಆರಂಭ ಆಗಿದೆ. ಒಂದು ತಂಡ ದೆಹಲಿಗೂ ಕೂಡ ಹೋಗಿ ಆಗಿದೆ. ಈ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಿದ್ರೆ ಸಮರವೋ ಶಾಂತಿಯೋ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ. ಈ ಮಧ್ಯೆ ಖರ್ಗೆ ಅವರು ಈ ಕ್ಷಣದವರೆಗೂ ಯಾರ ಜೊತೆಯೂ ಮಾತಾಡದೇ ಇರೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದು ಅಪ್ಡೇಟ್ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸುವ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅಧಿಕಾರ ಹಂಚಿಕೆ ಕದನ ಶುರುವಾಗಿದೆ. ಡಿಕೆಶಿ ಪರ ಲಾಬಿ ಮಾಡೋದಕ್ಕೆ ದೆಹಲಿಗೆ ಹೋದ ಶಾಸಕರಿಗೆ ಬೈದು ಕಳಿಸಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಪವರ್ ಶೇರಿಂಗ್ ಫೈಟ್ ಶಿಫ್ಟ್. ಮಲ್ಲಿಕಾರ್ಜುನ್ ಖರ್ಗೆ ಮನೆಯೇ ಪವರ್ ಸೆಂಟರ್. ಡಿಕೆಶಿ ಬಣದ ದೆಹಲಿ ಯಾತ್ರೆ ಕಂಡು ಅಸಮಾಧಾನಗೊಂಡ ಖರ್ಗೆ ಸೀದಾ ಬೆಂಗಳೂರಿಗೆ ಬಂದಿದ್ದಾರೆ. ಪವರ್ ಶೇರಿಂಗ್ ಫೈಟ್ಗೆ ಮದ್ದು ಅರಿಯೋಕೆ ತಾವೇ ರಂಗ ಪ್ರವೇಶ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಅಸಲಿ ಆಟ ಈಗ ಶುರುವಾಗಿದೆ. ನಿನ್ನೆ ಸಂಜೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೀದಾ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ. ನಿನ್ನೆ ಯಾರ ಜೊತೆಯೂ ಕೂಡ ಸಭೆಯನ್ನು ನಡೆಸದೆ ಸದಾಶಿವ ನಗರದಲ್ಲಿರುವಂತಹ ತಮ್ಮ ನಿವಾಸಕ್ಕೆ ಹೋಗಿದ್ದಾರೆ. ರಾಜ್ಯದಲ್ಲಿನ ಬೆಳವಣಿಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುತ್ತಾ ಇದ್ದಾರೆ. ಇಂದು ಕುರ್ಚಿ ಕದನಕ್ಕೆ ಮದ್ದರಿಯಲಿದ್ದಾರೆ. ಡಿಕೆ ಬ್ರದರ್ಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್. ಡಿಕೆ ಬ್ರದರ್ಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್ ನೀಡಿದ್ದಾರೆ. ಇಂದು ತಮ್ಮನ್ನ ಬಂದು ಭೇಟಿಯಾಗುವಂತೆ ಸೂಚನೆ ನೀಡಿದ್ದಾರೆ. ಅಧಿಕಾರ ಹಸ್ತಾಂತರ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಜೊತೆಗೆ ಖರ್ಗೆ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ನಿಲುವನ್ನ ಡಿಕೆ ಬ್ರದರ್ಸ್ಗೆ ತಲುಪಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲೂ ಖರ್ಗೆ ಮಾತುಕತೆ. ಡಿಕೆ ಶಿವಕುಮಾರ್ ಆಪ್ತ ಶಾಸಕರ ದೆಹಲಿ ಯಾತ್ರೆಯಿಂದ ಸಿಟ್ಟಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಖರ್ಗೆ ಭೇಟಿಗೆ ಅವಕಾಶ ಕೋರಿದ್ದಾರೆ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಕುರಿತಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ ಎನ್ನಲಾಗಿದೆ. ರಂಗ ಪ್ರವೇಶ ಮಾಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ತಾರಾ? ಇಬ್ಬರ ಮನಸ್ಸಿಗೆ ಖರ್ಗೆ ಮದ್ದರಿತಾರಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು, ಏನೇನನ್ನ ನಿರೀಕ್ಷೆ ಮಾಡಬಹುದು ನಾವು? ಅಡಿಲ್ರೆ, ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆರವರು ಎಐಸಿಸಿ ಅಧ್ಯಕ್ಷರು ನಿನ್ನೆಯಷ್ಟೇ ದೆಹಲಿಯಿಂದ ತೆರಳಿ ಬೆಂಗಳೂರಿಗೆ ತಲುಪಿದ್ದಾರೆ. ಬೆಂಗಳೂರಿಗೆ ತಲುಪಿದ ನಂತರ ಒಂದಿಷ್ಟು ಜನ ಸಚಿವರು, ಶಾಸಕರು ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು ಗಮನಿಸಬೇಕಾದ ಅಂಶ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆರವರು ಬೆಂಗಳೂರಿಗೆ ಭೇಟಿ ನೀಡಿರುವಂತಹ ಹಿನ್ನೆಲೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಅವರ ಸಹೋದರ ಡಿಕೆ ಸುರೇಶ್ ಆಗಿರ್ಬೋದು, ಪ್ರತ್ಯೇಕವಾಗಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಮೊದಲನೇ ಘಟ್ಟ ಆಗುತ್ತೆ. ಎರಡನೇ ಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಂದ ಮಲ್ಲಿಕಾರ್ಜುನ್ ಖರ್ಗೆರವರ ಸಮಯವನ್ನ ಕೋರಲಾಗಿದ್ದು ಇವತ್ತು ಆ ಸಮಯವನ್ನ ನೀಡಲಾಗುತ್ತೆ. ಅದಾದ ನಂತರ ಅವರು ಕೂಡ ಚರ್ಚೆಯನ್ನ ಮುಂದುವರಿಸ್ತಾರೆ. ಇವೆರಡರ ವಿಚಾರವಾಗಿ ನಾವು ನೋಡೋದಾಯ್ತು ಅಂದ್ರೆ ಒಂದಿಷ್ಟು ಜನ ಶಾಸಕ ಸಚಿವರು ದೆಹಲಿಗೆ ಬಂದಿದ್ರು ಮಲ್ಲಿಕಾರ್ಜುನ್ ಖರ್ಗೆರವರನ್ನ ಭೇಟಿಯಾಗೋದಕ್ಕೆ, ಮುಖ್ಯಮಂತ್ರಿಯನ್ನಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಘೋಷಣೆ ಮಾಡಬೇಕು ಅನ್ನೋದು ಮನವಿಯನ್ನ ಇಡೋದಕ್ಕೆ. ಈ ಸಂದರ್ಭದಲ್ಲಿ ಬಂದಂತ ಅಷ್ಟೂ ಜನರಿಗೆ ಒಂದು ಹಂತಕ್ಕೆ ಬೇಸರದ ಮಾತುಗಳನ್ನ, ಆಕ್ರೋಶದ ಮಾತುಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವಂತದ್ದು. ಕಾರಣ ಏನಂದ್ರೆ ಈಗಾಗಲೇ ಬಿಹಾರವನ್ನ ಹೀನಾಯವಾಗಿ ಸೋಲಲಾಗಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಕಾಂಗ್ರೆಸ್ಗೆ ತುಂಬಿರುವಂತದ್ದು ಕರ್ನಾಟಕ ರಾಜ್ಯ ಆಗಿರೋದ್ರಿಂದ ಇಲ್ಲಿ ಈಗಾಗಲೇ ಆಂತರಿಕ ಕಲಹ ಇರುವಂತಹ ಸಂದರ್ಭದಲ್ಲೇ ಮತ್ತೆ ಕುರ್ಚಿ ಜಗಳದ ವಿಚಾರವಾಗಿ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂತು ಅಂದ್ರೆ ಇರುವಂತ ರಾಜ್ಯವನ್ನ ಕೂಡ ಕಳ್ಕೊಳ್ಬೇಕಾಗತ್ತೆ. ಎಲ್ಲವನ್ನ ಸೂಕ್ತ ಸಮಯದಲ್ಲಿ ಮಾಡ್ತೇವೆ, ಮಾಡೋವರೆಗೂ ತಾಳ್ಮೆಯಿಂದ ಇರಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇವತ್ತು ಕೂಡ ಆ ಮಾತುಕತೆ ಮುಂದುವರಿಯುತ್ತೆ. ಸಂಕ್ರಾಂತಿಗೆ ಕ್ರಾಂತಿಯಾಗುವಂತ ಚಾನ್ಸಸ್ ಇದೆ ಅಂತ ಏನ್ ಹೇಳಲಾಗ್ತಿತ್ತು, ಅದಕ್ಕೆ ತಾತ್ಕಾಲಿಕವಾದಂತ ಒಂದು ಫುಲ್ ಸ್ಟಾಪ್ ಅನ್ನ 2 ರಿಂದ 3 ದಿನಗಳಲ್ಲಿ ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಇಡ್ತಾರೆ ಅನ್ನೊಂದು ಮಾತುಗಳು ಈ ಸದ್ಯದ ಮಟ್ಟಿಗೆ ಕೇಳಿ ಬಂದಿರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಯಾಗಿ. ಇನ್ನ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಧಗಧಗಿಸ್ತಾ ಇದೆ. ನಂಬರ್ ಗೇಮ್ ಪೊಲಿಟಿಕ್ಸ್ ಈಗಾಗಲೇ ಆರಂಭ ಆಗಿದೆ. ಒಂದು ತಂಡ ದೆಹಲಿಗೂ ಕೂಡ ಹೋಗಿ ಆಗಿದೆ. ಈ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಿದ್ರೆ ಸಮರವೋ ಶಾಂತಿಯೋ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ. ಈ ಮಧ್ಯೆ ಖರ್ಗೆ ಅವರು ಈ ಕ್ಷಣದವರೆಗೂ ಯಾರ ಜೊತೆಯೂ ಮಾತಾಡದೇ ಇರೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಒಂದು ಅಪ್ಡೇಟ್ ಇದೆ, ನೋಡ್ಕೊಂಬನ್ನಿ.
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸುವ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅಧಿಕಾರ ಹಂಚಿಕೆ ಕದನ ಶುರುವಾಗಿದೆ. ಡಿಕೆಶಿ ಪರ ಲಾಬಿ ಮಾಡೋದಕ್ಕೆ ದೆಹಲಿಗೆ ಹೋದ ಶಾಸಕರಿಗೆ ಬೈದು ಕಳಿಸಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಪವರ್ ಶೇರಿಂಗ್ ಫೈಟ್ ಶಿಫ್ಟ್. ಮಲ್ಲಿಕಾರ್ಜುನ್ ಖರ್ಗೆ ಮನೆಯೇ ಪವರ್ ಸೆಂಟರ್. ಡಿಕೆಶಿ ಬಣದ ದೆಹಲಿ ಯಾತ್ರೆ ಕಂಡು ಅಸಮಾಧಾನಗೊಂಡ ಖರ್ಗೆ ಸೀದಾ ಬೆಂಗಳೂರಿಗೆ ಬಂದಿದ್ದಾರೆ. ಪವರ್ ಶೇರಿಂಗ್ ಫೈಟ್ಗೆ ಮದ್ದು ಅರಿಯೋಕೆ ತಾವೇ ರಂಗ ಪ್ರವೇಶ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಅಸಲಿ ಆಟ ಈಗ ಶುರುವಾಗಿದೆ. ನಿನ್ನೆ ಸಂಜೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೀದಾ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ. ನಿನ್ನೆ ಯಾರ ಜೊತೆಯೂ ಕೂಡ ಸಭೆಯನ್ನು ನಡೆಸದೆ ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸಕ್ಕೆ ಹೋಗಿದ್ದಾರೆ. ರಾಜ್ಯದಲ್ಲಿನ ಬೆಳವಣಿಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುತ್ತಾ ಇದ್ದಾರೆ. ಇಂದು ಕುರ್ಚಿ ಕದನಕ್ಕೆ ಮದ್ದರಿಯಲಿದ್ದಾರೆ. ಡಿಕೆ ಬ್ರದರ್ಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್. ಡಿಕೆ ಬ್ರದರ್ಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್ ನೀಡಿದ್ದಾರೆ. ಇಂದು ತಮ್ಮನ್ನ ಬಂದು ಭೇಟಿಯಾಗುವಂತೆ ಸೂಚನೆ ನೀಡಿದ್ದಾರೆ. ಅಧಿಕಾರ ಹಸ್ತಾಂತರ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಜೊತೆಗೆ ಖರ್ಗೆ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ನಿಲುವನ್ನ ಡಿಕೆ ಬ್ರದರ್ಸ್ಗೆ ತಲುಪಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲೂ ಖರ್ಗೆ ಮಾತುಕತೆ. ಡಿಕೆ ಶಿವಕುಮಾರ್ ಆಪ್ತ ಶಾಸಕರ ದೆಹಲಿ ಯಾತ್ರೆಯಿಂದ ಸಿಟ್ಟಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಖರ್ಗೆ ಭೇಟಿಗೆ ಅವಕಾಶ ಕೋರಿದ್ದಾರೆ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಕುರಿತಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ ಎನ್ನಲಾಗಿದೆ. ರಂಗ ಪ್ರವೇಶ ಮಾಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ತಾರಾ? ಇಬ್ಬರ ಮನಸ್ಸಿಗೆ ಖರ್ಗೆ ಮದ್ದರಿತಾರಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು, ಏನೇನನ್ನ ನಿರೀಕ್ಷೆ ಮಾಡಬಹುದು ನಾವು? ಅಡಿಲ್ರೆ, ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆರವರು ಎಐಸಿಸಿ ಅಧ್ಯಕ್ಷರು ನಿನ್ನೆಯಷ್ಟೇ ದೆಹಲಿಯಿಂದ ತೆರಳಿ ಬೆಂಗಳೂರಿಗೆ ತಲುಪಿದ್ದಾರೆ. ಬೆಂಗಳೂರಿಗೆ ತಲುಪಿದ ನಂತರ ಒಂದಿಷ್ಟು ಜನ ಸಚಿವರು, ಶಾಸಕರು ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು ಗಮನಿಸಬೇಕಾದ ಅಂಶ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆರವರು ಬೆಂಗಳೂರಿಗೆ ಭೇಟಿ ನೀಡಿರುವಂತಹ ಹಿನ್ನೆಲೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಅವರ ಸಹೋದರ ಡಿಕೆ ಸುರೇಶ್ ಆಗಿರ್ಬೋದು, ಪ್ರತ್ಯೇಕವಾಗಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಮೊದಲನೇ ಘಟ್ಟ ಆಗುತ್ತೆ. ಎರಡನೇ ಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಂದ ಮಲ್ಲಿಕಾರ್ಜುನ್ ಖರ್ಗೆರವರ ಸಮಯವನ್ನ ಕೋರಲಾಗಿದ್ದು ಇವತ್ತು ಆ ಸಮಯವನ್ನ ನೀಡಲಾಗುತ್ತೆ. ಅದಾದ ನಂತರ ಅವರು ಕೂಡ ಚರ್ಚೆಯನ್ನ ಮುಂದುವರಿಸ್ತಾರೆ. ಇವೆರಡರ ವಿಚಾರವಾಗಿ ನಾವು ನೋಡೋದಾಯ್ತು ಅಂದ್ರೆ ಒಂದಿಷ್ಟು ಜನ ಶಾಸಕ ಸಚಿವರು ದೆಹಲಿಗೆ ಬಂದಿದ್ರು ಮಲ್ಲಿಕಾರ್ಜುನ್ ಖರ್ಗೆರವರನ್ನ ಭೇಟಿಯಾಗೋದಕ್ಕೆ, ಮುಖ್ಯಮಂತ್ರಿಯನ್ನಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಘೋಷಣೆ ಮಾಡಬೇಕು ಅನ್ನೋದು ಮನವಿಯನ್ನ ಇಡೋದಕ್ಕೆ. ಈ ಸಂದರ್ಭದಲ್ಲಿ ಬಂದಂತ ಅಷ್ಟೂ ಜನರಿಗೆ ಒಂದು ಹಂತಕ್ಕೆ ಬೇಸರದ ಮಾತುಗಳನ್ನ, ಆಕ್ರೋಶದ ಮಾತುಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವಂತದ್ದು. ಕಾರಣ ಏನಂದ್ರೆ ಈಗಾಗಲೇ ಬಿಹಾರವನ್ನ ಹೀನಾಯವಾಗಿ ಸೋಲಲಾಗಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಕಾಂಗ್ರೆಸ್ಗೆ ತುಂಬಿರುವಂತದ್ದು ಕರ್ನಾಟಕ ರಾಜ್ಯ ಆಗಿರೋದ್ರಿಂದ ಇಲ್ಲಿ ಈಗಾಗಲೇ ಆಂತರಿಕ ಕಲಹ ಇರುವಂತಹ ಸಂದರ್ಭದಲ್ಲೇ ಮತ್ತೆ ಕುರ್ಚಿ ಜಗಳದ ವಿಚಾರವಾಗಿ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂತು ಅಂದ್ರೆ ಇರುವಂತ ರಾಜ್ಯವನ್ನ ಕೂಡ ಕಳ್ಕೊಳ್ಬೇಕಾಗತ್ತೆ. ಎಲ್ಲವನ್ನ ಸೂಕ್ತ ಸಮಯದಲ್ಲಿ ಮಾಡ್ತೇವೆ, ಮಾಡೋವರೆಗೂ ತಾಳ್ಮೆಯಿಂದ ಇರಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇವತ್ತು ಕೂಡ ಆ ಮಾತುಕತೆ ಮುಂದುವರಿಯುತ್ತೆ. ಸಂಕ್ರಾಂತಿಗೆ ಕ್ರಾಂತಿಯಾಗುವಂತ ಚಾನ್ಸಸ್ ಇದೆ ಅಂತ ಏನ್ ಹೇಳಲಾಗ್ತಿತ್ತು, ಅದಕ್ಕೆ ತಾತ್ಕಾಲಿಕವಾದಂತ ಒಂದು ಫುಲ್ ಸ್ಟಾಪ್ ಅನ್ನ 2 ರಿಂದ 3 ದಿನಗಳಲ್ಲಿ ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಇಡ್ತಾರೆ ಅನ್ನೊಂದು ಮಾತುಗಳು ಈ ಸದ್ಯದ ಮಟ್ಟಿಗೆ ಕೇಳಿ ಬಂದಿರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಯಾಗಿ.